ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನೆ ಮನೆ ಕೈ ರುಚಿ. ಇವತ್ತಿನ ವಿಡಿಯೋ ತುಂಬಾ ಸ್ಪೆಷಲ್. ನಿಮ್ಮೆಲ್ಲರ ಸಪೋರ್ಟಿಂದ, ನೀವು ಮಾಡಿರೋ ಪ್ರತಿಯೊಂದು ಲೈಕಿಂದ, ಪ್ರತಿಯೊಂದು ಕಮೆಂಟಿಂದ ಇವತ್ತು ನಮ್ಮ ಚಾನಲ್ 1000 ಸಬ್ಸ್ಕ್ರಿಪ್ಷನ್ನ ಕಂಪ್ಲೀಟ್ ಮಾಡಿದೆ. ಇದಕ್ಕೆ ನಾನು ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹೀಗೆ ನಿಮ್ಮ ಸಪೋರ್ಟ್ ಮುಂದುವರಿಲಿ ಅಂತ ನಿಮ್ಮೆಲ್ಲರನ್ನ ಕೇಳ್ಕೊತೀನಿ. ಬನ್ನಿ ಇವತ್ತಿನ ಸ್ಪೆಷಲ್ ವಿಡಿಯೋಲಿ ಸ್ಪೆಷಲಾಗಿ ಒಂದು ಪಾಯಸ ಮಾಡೋದನ್ನು ನೋಡೋಣ. ಶಾವಿಗೆಲಿ ಪಾಯಸ ಮಾಡ್ತೀವಿ, ಸಬ್ಬಕ್ಕಿಲಿ ಪಾಯಸ ಮಾಡ್ತೀವಿ, ಆದರೆ ನಾನಿಲ್ಲಿ ಡಿಫ್ರೆಂಟಾಗಿ ಮಖಾನ ಅಥವಾ ಲೋಟಸ್ ಸೀಡಿಂದ ಪಾಯಸ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಮೊದಲಿಗೆ ಒಂದು ಬಾಣಲೆಗೆ ಸ್ವಲ್ಪ ತುಪ್ಪ, 1 ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು 2 ಕಪ್ಪಷ್ಟು ಮಖಾನನ ಹಾಕ್ಕೊಂಡು ತುಪ್ಪದಲ್ಲಿ ಫ್ರೈ ಮಾಡ್ತಾಯಿದ್ದೀನಿ. ಇದು ಚೆನ್ನಾಗೆ ನೋಡಿ, ಈ ರೀತಿ ಪ್ರೆಸ್ ಮಾಡಿದ್ರೆ ಪುಡಿ ಪುಡಿ ಆಗಬೇಕು, ಆ ರೀತಿ ಫ್ರೈ ಮಾಡ್ಕೋಬೇಕು. ನಾವು ತಗೊಂಡಿರೋಂಥ ಮಖಾನದಲ್ಲಿ ಅರ್ಧದಷ್ಟು ಮಖಾನನ ನಾನು ತೆಗೆದು ಮಿಕ್ಸಿ ಜಾರ್ಗೆ ಹಾಕ್ತಾಯಿದ್ದೀನಿ. ಒಂದು 8 ರಿಂದ 10 ಬಾದಾಮಿ, 1 ಕಪ್ಪಷ್ಟು ಸಕ್ಕರೆ, 4 ರಿಂದ 5 ಏಲಕ್ಕಿನ ಹಾಕಿ ಪೌಡರ್ ಮಾಡಿ ಸೈಡಿಗೆ ಎತ್ತಿಟ್ಕೊತಿದ್ದೀನಿ. ಈಗ 1 ಬೌಲಷ್ಟು ಹಾಲನ್ನು ಕಾಯೋಕ್ಕೆ ಇಟ್ಕೊತಾ ಇದ್ದೀನಿ. ಹಾಲು ಚೆನ್ನಾಗಿ ಕಾದ ನಂತರ ನಾವು ಅರ್ಧದಷ್ಟು ಮಖಾನ ಹುರಿದಿರೋದನ್ನ ಎತ್ತಿಟ್ಕೊಂಡಿದ್ವಲ್ಲ, ಅದನ್ನು ಈ ಹಾಲಿಗೆ ಹಾಕಿ ಬೇಯಿಸ್ಕೊಳ್ಳೋಣ. ಇಲ್ಲಿ 2 ಥರ ಮಾಡ್ಕೋಬೋದು. ನೀವು ಬೇಕಿದ್ರೆ ಪೂರ್ತಿ ಎಲ್ಲ ಮಖಾನನೂ ಗ್ರೈಂಡ್ ಮಾಡಿ ಹಾಕೋಬೋದು, ಇಲ್ಲ ಈ ರೀತಿ ಮಾಡ್ಕೋಬೋದು. ಈಗ ನೋಡಿ, ನಾನು ಪೌಡರ್ ಮಾಡಿ ಇಟ್ಕೊಂಡಂಥ ಮಖಾನ, ಬಾದಾಮಿ, ಸಕ್ಕರೆ, ಏಲಕ್ಕಿ, ಆ ಪೌಡರ್ನೆಲ್ಲ ಇದಕ್ಕೆ ಹಾಕ್ತಾಯಿದ್ದೀನಿ. ನಾನು ಸ್ವಲ್ಪ ಕೇಸರಿ ದಳಗಳನ್ನ ನೆನೆಸಿಟ್ಕೊಂಡಿದ್ದೆ, ಅದನ್ನು ಸಹ ಈಗ ಸೇರಿಸ್ಕೊತಾ ಇದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಡೋಣ. ಈ ಮಖಾನ ಎಲ್ಲ ಹಾಲಲ್ಲಿ ಚೆನ್ನಾಗಿ ಬೇಯಬೇಕು. ಮುಚ್ಚಳ ಮುಚ್ಚಿ ಬೇಯೋಕ್ಕೆ ಇಟ್ಬಿಡೋಣ. ಇದು ಮಖಾನನ ಪೌಡರ್ ಮಾಡಿ ಹಾಕಿರೋದ್ರಿಂದ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಮಧ್ಯದಲ್ಲಿ ಆವಾಗವಾಗ ಸ್ವಲ್ಪ ಈ ರೀತಿ ಕೈ ಆಡ್ಕೊತಾ ಇರಬೇಕು. ಇಲ್ಲಿ ನಾನು ಸುಮಾರು ಒಂದು 10 ರಿಂದ 15 ನಿಮಿಷ ಇದನ್ನು ಹಾಲಿನಲ್ಲಿ ಬೇಯಿಸ್ಕೊಂಡಿದ್ದೀನಿ. ನನಗಿಲ್ಲಿ ಸ್ವಲ್ಪ ನೀರು ಬೇಕಾಗತ್ತೆ ಅಂತ ಅನಿಸ್ತು, ಹಾಗಾಗಿ ಸ್ವಲ್ಪ ನೀರನ್ನು ಹಾಕಿದ್ದೀನಿ. ಈಗ ಮುಚ್ಚಳ ಮುಚ್ಚಿ ಇನ್ನೊಂದು 5 ನಿಮಿಷ ಬೇಯಿಸ್ಕೊಳ್ಳೋಣ. ಇನ್ನೂ ಸ್ವಲ್ಪ ಬೇಯಬೇಕಿದು. ಈಗ ಇದಾಗಿದೆ. ಇದಕ್ಕೆ ನಾವು ತುಪ್ಪದಲ್ಲಿ ಡ್ರೈ ಫ್ರೂಟ್ಸ್ನ ಫ್ರೈ ಮಾಡಿ ಹಾಕೋತಾ ಇದ್ದೀನಿ. ನಾನಿಲ್ಲಿ ಬಾದಾಮಿ, ಗೋಡಂಬಿ ಮತ್ತು ಪಿಸ್ತಾನ ಫ್ರೈ ಮಾಡಿ ಹಾಕಿದ್ದೀನಿ. ಈಗ ಇದನ್ನು ಒಂದು ಸಲ ಮಿಕ್ಸ್ ಮಾಡಿಬಿಟ್ರೆ ನಮ್ಮ ಮಖಾನ ಪಾಯಸ ರೆಡಿ ಆಗುತ್ತೆ. ಇದನ್ನು ಬಿಸಿ ಬಿಸಿಯಾಗಿ ಸರ್ವ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಚಿಲ್ಡೆಲ್ಲ ಚೆನ್ನಾಗಿರೋದಿಲ್ಲ. ಇದನ್ನು ಡಿಶ್ ಔಟ್ ಮಾಡ್ಕೋತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬಂದಿತ್ತು ಇದು ಪಾಯಸ ಅಂತೂ. ಮಖಾನ ಸಹ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದಕ್ಕೆ ನಿಮಗೆ ಬೇಕಾಗಿರೋಂಥ ಡ್ರೈ ಫ್ರೂಟ್ಸು ನಿಮ್ಗೆ ಏನು ಇಷ್ಟನೋ ಅದನ್ನು ಹಾಕಿ ಗಾರ್ನಿಷ್ ಮಾಡ್ಬೋದು. ನಾನಿಲ್ಲಿ ಪಿಸ್ತಾನ ಹಾಕಿ ಗಾರ್ನಿಷ್ ಮಾಡ್ತಾಯಿದ್ದೀನಿ. ಕ್ವಿಕ್ಕಾಗಿ ಆಗುತ್ತೆ, ಇನ್ಸ್ಟೆಂಟಾಗೆ ಮಾಡ್ಕೋಬೋದು. ಟ್ರೈ ಮಾಡಿ, ಹೇಗೆ ಬಂತು ಅಂತ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಹ್ಯಾಪಿ ಕುಕಿಂಗ್.